ಶ್ರೀ ಗುರುಭ್ಯೋ ನಮಃ. ಈ ಕೇವಲ ಪ್ರಮಾಣ ಅಂದರೆ ಯಥಾರ್ಥ ಜ್ಞಾನ ಅದು 4 ವಿಧವಾಗಿದೆ ಅಂತ ಈ ಹಿಂದೆ ನಾವು ನೋಡಿದ್ದೇವೆ. ಅದು ಪರಮಾತ್ಮನ ಜ್ಞಾನ, ಲಕ್ಷ್ಮೀಯ ಜ್ಞಾನ, ಯೋಗಿಯ ಜ್ಞಾನ ಮತ್ತು ಅಯೋಗಿಯ ಜ್ಞಾನ ಅಂತ ಹೀಗೆ 4 ವಿಧವಾಗಿದೆ ಅಂತ ನೋಡಿದ್ದೇವೆ. ಈ ಹಿಂದೆ ನಾವು ಲಕ್ಷ್ಮೀದೇವಿಯ ಜ್ಞಾನ ಮತ್ತು ಪರಮಾತ್ಮನ ಜ್ಞಾನ ಅದರ ಬಗ್ಗೆ ನೋಡಿ ಮುಗಿಸಿದ್ದೀವಿ. ಇನ್ನು ಮುಂದೆ ಈ ಯೋಗಿ ಜ್ಞಾನ ಮತ್ತು ಅಯೋಗಿ ಜ್ಞಾನ ಅಂತ ಏನು ಬಂದಿದೆಯಲ್ಲ ಅದನ್ನ ನೋಡೋರಿದ್ದೇವೆ. ಈ ಯೋಗಿ ಜ್ಞಾನ ಅಂತ ಅನ್ನೋದೇನಿದೆ ಅದು ರುಜುಗಳಿಗೆ ಸಂಬಂಧಪಟ್ಟದ್ದು. ರುಜುಗಳು ಅಂದ್ರೆ ರುಜುಯೋಗಿಗಳು ಅವರಿಗೆ ಸಂಬಂಧಪಟ್ಟದ್ದು ಮತ್ತು ರುಜುಗಳು ಅಲ್ಲದೇ ಇದ್ದವರಿಗೆ ಸಂಬಂಧಪಟ್ಟದ್ದು ಅಂತ ಹೀಗೆ 2 ಥರ ಇದೆ. ನಮಗೆ ಇದನ್ನು ಬೇರೆ ಕಡೆ ನಾವು ಕೇಳಿ ಗೊತ್ತಿದೆ. ರುಜುಗಳು ಅಂದ್ರೆ ಬ್ರಹ್ಮನ ಪದವಿಗೆ ಯೋಗ್ಯರಾದವರು. ಪ್ರತಿಯೊಂದಕ್ಕೂ ಕೂಡ ಈ ಆಯಾ ಪದವಿಗೆ ಹೋಗ್ಲಿಕ್ಕೆ ಅಂತಂತ ನಿರ್ದಿಷ್ಟವಾದ ಗಣವೇ ಇದೆ. ನಮಗೆ ಯಾರಿಗೆ ಬೇಕೋ ಅವರು ಎಲ್ಲಿ ಬೇಕಾದಲ್ಲಿ ಯಾವ ಪದವಿಗೆ ಬೇಕಾದರೂ ಹೋಗುವಂತಿಲ್ಲ. ದೇವತೆಗಳು ಯಾವತ್ತೂ ದೇವತೆಗಳಾಗಿರ್ತಾರೆ, ಋಷಿಗಳು ಋಷಿಗಳೇ ಆಗಿರ್ತಾರೆ, ಪಿತೃಗಳೇ ಆಗಿರ್ತಾರೆ, ಮತ್ತೆ ಚಕ್ರವರ್ತಿಗಳು ಚಕ್ರವರ್ತಿಗಳೇ ಆಗಿರ್ತಾರೆ, ಮನುಷ್ಯರೇ ಆಗಿರ್ತಾರೆ. ಆ ದೇವತೆಗಳಲ್ಲೂ ಕೂಡ ಋಜುಗಳು ಅಂತ ಒಂದು ಪ್ರತ್ಯೇಕವಾದ ಗುಂಪಿದೆ. ಆ ಗುಂಪಿನಲ್ಲಿ ಚತುರ್ಮುಖ ಬ್ರಹ್ಮನ ಪದವಿಯವರೆಗೆ ಏರಿ ಮುಂದೆ ಮುಕ್ತರಾಗುವಂಥವರಿಗೆ ಯೋಗಿಗಳು ಅಂತ, ರುಜುಯೋಗಿಗಳು ಅಂತ ಹೇಳ್ತಾರೆ. ಯೋಗಿ ಜ್ಞಾನ ಏನಿದೆ ಅದು ರುಜುಯೋಗಿಗಳ ಜ್ಞಾನವೂ ಆಗಬಹುದು ಅಥವಾ ಬೇರೆ ತಾತ್ವಿಕ ಯೋಗಿಗಳು ಅಂತ ಇನ್ ಕೆಲವರಿದ್ದಾರೆ. ಸತ್ಯಾಭಿಮಾನಿ ದೇವತೆಗಳು ಅಂತ ನಾವು ಅದನ್ನ ಮುಂದೆ ನೋಡ್ತೇವೆ. ಆ ಯೋಗಿಗಳು ಅವ್ರ ಬಗ್ಗೆ ನಾವು ಮುಂದೆ ನೋಡೋಣ. ಈಗ ನಾವು ಗಮನಿಸ್ತಾ ಇರೋದು ಈ ರುಜುಯೋಗಿಗಳ ಜ್ಞಾನದ ಕುರಿತಾಗಿ. ಯೋಗಿ ಜ್ಞಾನ ಏನಿದೆ ಅದನ್ನ ನೀವು ವಾಕ್ಯ ಗಮನಿಸಿ. ಈ ರುಜುನ ಮನಾದಿ ನಿತ್ಯಂ. ರುಜುಯೋಗಿಗಳ ಜ್ಞಾನ ಅಂತ ಅನ್ನೋದು ಅನಾದಿ ಕಾಲದಿಂದಲೂ ಒಂದೇ ರೀತಿಯಾಗಿ ಇರ್ತದೆ. ಈಶೆ ಜೀವೇಭ್ಯ ಅಧಿಕಂ. ಪರಮಾತ್ಮನ ಕುರಿತಾಗಿ ಈಶೆ ಅಂದ್ರೆ ಸಪ್ತಮಿ ವಿಭಕ್ತಿ ಇದೆಯಲ್ಲ, ಅದಕ್ಕೆ ನಾವು ಈ ಹಿಂದೆನೆ ನೋಡಿದ್ದೇವೆ. ಆ ಸಪ್ತಮಿ ವಿಭಕ್ತಿಗೆ ಅದರ ಕುರಿತಾಗಿ ಅಂತ ಹೀಗೆ ಅರ್ಥ ಆಗ್ತದೆ. ಪರಮಾತ್ಮನ ಕುರಿತು ಉಳಿದ ವ್ಯಕ್ತಿಗಳಿಗಿಂತ ರುಜುಗಳು ಅಲ್ಲದೇ ಇರುವಂತಹ ಸಾಮಾನ್ಯ ವ್ಯಕ್ತಿಗಳೇನಿದ್ದಾರೆ ಅವರಿಗಿಂತ ಹೆಚ್ಚು ಜ್ಞಾನ ಅವರಿಗೆ ಇರ್ತದೆ ಪರಮಾತ್ಮನ ಬಗ್ಗೆ. ಇನ್ನು ಪರಮಾತ್ಮನನ್ನು ಹೊರತುಪಡಿಸಿ ಬೇರೆ ಕಡೆ ಅನ್ಯತ್ರ ಆಲೋಚನೆ ಸರ್ವ ವಿಷಯ. ಈ ಜಗತ್ತಿನ ಬಗ್ಗೆ ಆಲೋಚನೆ ಮಾಡಿದರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾವಾಗಲೂ ಅದು ಗೊತ್ತಿರ್ತದೆ ಅಂತಿಲ್ಲ, ಯಾವಾಗಲೂ ಅದು ಮನಸ್ಸಿನಲ್ಲಿ ಪ್ರಕಾಶಮಾನ ಆಗಿರ್ತದೆ ಅಂತಿಲ್ಲ. ಸ್ವಲ್ಪ ಆ ಕಡೆ ಗಮನ ಹರಿಸಿದ್ರೆ ಅದು ಸರ್ವವನ್ನು ಕೂಡ ವಿಷಯೀಕರಿಸ್ತದೆ ಅಂತ ಹೀಗಾದ್ರ ಅಭಿಪ್ರಾಯ. ಇದನ್ನೆಲ್ಲವನ್ನೂ ಕೂಡ ಈ ಪ್ರಮಾಣ ಲಕ್ಷಣದ ಟೀಕಾದಲ್ಲಿ ವರ್ಣಿಸಿದ್ದಾರೆ. ಮತ್ತೆ ಟೀಕಾದ ನಾವು ವಾಕ್ಯವನ್ನು ನೇರವಾಗಿ ನಾವು ನೋಡೋದಿಲ್ಲ, ನಮ್ಗೆ ಗೊತ್ತಿಲ್ಲ. ಆದರೆ ಕೆಲವು ಬಾರಿ ಅಲ್ಲಿ ಕನ್ನಡದ ಅನುವಾದ ಏನಿರ್ತದೆ ಅದಕ್ಕೆ ಅನುಸಾರವಾಗಿ ನಾವು ನೋಡ್ತಾ ಇರ್ತೇವೆ. ನೀವು ಅದನ್ನ ಗಮನಿಸಬಹುದು. ಯೋಗಿಗಳು ಒಂದು ಶಬ್ದ ಬಂದಿದೆ. ಯೋಗಿಗಳು ಅಂದ್ರೆ ಏನು? ನಾವ್ಯಾರು ಕೂಡ ಯೋಗಿಗಳಲ್ಲ. ವಿಶೇಷವಾದ ಶಕ್ತಿ ಇದ್ದವರು ಯೋಗಿಗಳು. ಅವ್ರು ಯಾವತ್ತೂ ಕೂಡ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ. ಒಂದು ವಿಶಿಷ್ಟವಾದಂತಹ ಶಕ್ತಿ ಅವರಲ್ಲಿರ್ತದೆ. ಅದಕ್ಕಾಗಿ ಅವರನ್ನ ಯೋಗಿಗಳು ಅಂತ ವರ್ಣಿಸ್ತಾರೆ. ಅವರು ಯೋಗಿಗಳು ಅಂತ ಕರೆಸ್ಕೋತಾರೆ. ಅವರು 3 ಥರದವರಿದ್ದಾರೆ. ರುಜುಯೋಗಿಗಳಿದ್ದಾರೆ, ತಾತ್ವಿಕ ಯೋಗಿಗಳಿದ್ದಾರೆ ಮತ್ತು ಅತಾತ್ವಿಕ ಯೋಗಿಗಳು ಅಂತ ಇದ್ದಾರೆ. ರುಜುಯೋಗಿಗಳಿಗಿಂತ ತಾತ್ವಿಕ ಯೋಗಿಗಳು ಸಣ್ಣವರು. ಆ ತಾತ್ವಿಕ ಯೋಗಿಗಳಿಗಿಂತ ಅತಾತ್ವಿಕ ಯೋಗಿಗಳಿಗೆ ಅತಾತ್ವಿಕ ಯೋಗಿಗಳು ಮತ್ತೂ ಕೂಡ ಸಣ್ಣವರು. ಅವರಿಗೆ ಯೋಗಿ ಅಂತ ನಾವು ಅಂತೀವಲ್ಲ, ಯೋಗ ಅಸ್ಯ ಸ್ಥಿತಿ ಯೋಗಿ. ಅವರಿಗೆ ಆ ಯೋಗದ ಸಾಮರ್ಥ್ಯದಿಂದ, ಯೋಗವನ್ನೇನು ಸಂಪಾದನೆ ಮಾಡಿರ್ತಾರಲ್ಲ ನಿರ್ದಿಷ್ಟವಾದ ಸಾಧನೆಯಿಂದ, ಅವರಿಗೆ ಹಿಂದಿನ ಇಂದಿನ ಮುಂದಿನ ಎಲ್ಲಾ ವಸ್ತುಗಳನ್ನು ಕೂಡ ಗ್ರಹಿಸುವಂತಹ ಒಂದು ಶಕ್ತಿ ಇರ್ತದೆ.
ಆ ಶಕ್ತಿ ಅಂತ ಅನ್ನೋದು ಎರಡು ಥರ ಇರ್ತದೆ. ಒಂದು ಸ್ವರೂಪ ಜ್ಞಾನ, ಮತ್ತೊಂದು ವೃತ್ತಿ ಜ್ಞಾನ. ಜ್ಞಾನ ಅಂತ ಅನ್ನೋದು ಎರಡು ಥರ, ಸ್ವರೂಪ ಜ್ಞಾನ ಮತ್ತು ವೃತ್ತಿ ಜ್ಞಾನ ಅಂತ. ಸ್ವರೂಪ ಜ್ಞಾನ ಮತ್ತು ವೃತ್ತಿ ಜ್ಞಾನ ಬಗ್ಗೆ ನಾವು ಒಂದು ಸ್ವಲ್ಪ ಹೀಗೆ ಈ ವಿಷಯಗಳನ್ನ ಗ್ರಹಿಸಬೇಕು. ಏನದು ಸ್ವರೂಪ ಜ್ಞಾನ ಅಂತಂದ್ರೆ? ಸ್ವರೂಪ ಜ್ಞಾನ ಅಂತಂದ್ರೆ ಆತ್ಮಸ್ವರೂಪವಾದಂತಹ ಜ್ಞಾನ ಅಂತ ಅದರ ತಾತ್ಪರ್ಯ. ನಮಗೆ ಜ್ಞಾನವನ್ನ ಸ್ವೀಕಾರ ಮಾಡಲಿಕ್ಕೆ, ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಒಂದು ನಿರ್ದಿಷ್ಟವಾದಂತಹ ಸಾಧನ ಬೇಕು. ಆ ಸಾಧನ ಇಲ್ಲದೆ ಹೋದ್ರೆ ಜ್ಞಾನ ಬರೋದಿಲ್ಲ. ಇದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಸ್ವರೂಪ ಜ್ಞಾನ ಮತ್ತು ವೃತ್ತಿ ಜ್ಞಾನ ಅಂತ ಎರಡು ಥರ ಇದೆ ಅಂತ ನಾವೀಗ ನೋಡಿದ್ವಲ್ಲ. ಅಲ್ಲಿ ಸ್ವರೂಪ ಜ್ಞಾನ ಏನಿದೆ, ಆ ಸ್ವರೂಪ ಜ್ಞಾನವನ್ನು ಪಡೆಯಲಿಕ್ಕೆ ಆತ್ಮನ ಸ್ವರೂಪವಾದಂತಹ, ಆತ್ಮನ ಮೂಲ ಜೀವ ಸ್ವರೂಪ ಏನಿರ್ತದಲ್ಲ, ಅಪ್ರಾಕೃತವಾದ ಜೀವಸ್ವರೂಪ, ಆ ಜೀವಸ್ವರೂಪವೇ ಆದಂತಹ ಇಂದ್ರಿಯಗಳು, ಆ ಇಂದ್ರಿಯಗಳಿಂದಲೇ ಜ್ಞಾನ ಬಂದ್ರೆ ಅದನ್ನ ಆತ್ಮಸ್ವರೂಪ ಜ್ಞಾನ ಅಂತ ಈಗ ವರ್ಣನೆ ಮಾಡ್ತಾರೆ. ಇನ್ನ ಈ ಜಡವಾದಂತಹ ಇಂದ್ರಿಯಗಳು, ಸಂಸಾರದಲ್ಲಿ ನಾವಿದ್ದಾಗ ಜಡವಾದಂತಹ ಇಂದ್ರಿಯಗಳಿಂದ ಜ್ಞಾನ ಬಂದ್ರೆ, ಕಿವಿ, ಕಣ್ಣು, ಮೂಗು, ನಾಲಿಗೆ ಇತ್ಯಾದಿ ಇಂದ್ರಿಯಗಳ ಮೂಲಕ ನಮಗೆ ಜ್ಞಾನ ಬಂದ್ರೆ ಅದನ್ನ ವೃತ್ತಿ ಜ್ಞಾನ ಅಂತ ಹೇಳ್ತಾರೆ. ಇದನ್ನೇ ನಾವು ಈ ಹಿಂದೆ ಸ್ವಲ್ಪ ಗಮನಿಸಿದ್ದೀವಿ. ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರನ್ನ ಹೊರತುಪಡಿಸಿದ್ರೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಬ್ಬ ಸಾಮಾನ್ಯ ಜೀವನವರೆಗೆ ಇವರು ಪ್ರತಿಯೊಬ್ಬರೂ ಕೂಡ ಸಂಸಾರದಲ್ಲಿ ಬದ್ಧರಾಗಿರ್ತಾರೆ. ಸಂಸಾರದಲ್ಲಿ ಬದ್ಧರಾದವರನ್ನ ಸಾಮಾನ್ಯವಾಗಿ ಜೀವರು ಅಂತ ಕರೀತಾರೆ. ಜೀವ ಅಂತಂದ್ರೆ ಸಂಸಾರದಲ್ಲಿ ಬದ್ಧನಾದವನು, ಸಾಮಾನ್ಯ ದೃಷ್ಟಿಕೋನ. ಸ್ವಲ್ಪ ಅದರಲ್ಲಿ ಏನಾದರೂ ವ್ಯತ್ಯಾಸ ಕೂಡ ಆಗಬಹುದು ಕೆಲವೊಮ್ಮೆ. ಈ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳುವುದು ಯಾಕೆ ಅಂದ್ರೆ, ಭಗವಂತ ಎಲ್ಲರಲ್ಲಿಯೂ ಕೂಡ ಸಮಸ್ತ ಪ್ರಪಂಚದಲ್ಲೂ ಅತ್ಯಂತ ಉತ್ತಮ, ಸರ್ವೋತ್ತಮ ಅಥವಾ ಕಾರಣ ಸರ್ವೋತ್ತಮ ಅಂತ ಹೇಳುವುದು. ವಾಯು ಅಥವಾ ಮುಖ್ಯ ಪ್ರಾಣನನ್ನ ಜೀವೋತ್ತಮ ಅಂತ ಹೇಳುವುದು ಯಾಕೆ ಅಂತಂದ್ರೆ, ಸಂಸಾರದಲ್ಲಿ ಬದ್ಧರಾಗಿ ಆ ಸಂಸಾರವನ್ನು ದಾಟಬೇಕಾದಂತಹ ಒಂದು ಅನಿವಾರ್ಯತೆ ಇರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನ ಜೀವರು ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನೂ ಕೂಡ ಸಂಸಾರದಲ್ಲಿ ಬದ್ಧನಾಗಿದ್ದಾನೆ ನಿಮ್ಮಂತೆ. ಆದ್ರೆ ಸಂಸಾರದಲ್ಲಿ ನಮಗೆ ನಿಮಗೆ ಏನು ದುಃಖಗಳಿದೆಯೋ ಅಷ್ಟು ದುಃಖ ಆ ಚತುರ್ಮುಖ ಬ್ರಹ್ಮನಿಗೆ ಇಲ್ಲ. ಸಂಸಾರದಲ್ಲಿ ಬದ್ಧ ಅವನು ಕೂಡ ಹಾಗೇ ಆಗಿದ್ದಾನೆ. ಜೀವ ಸ್ವರೂಪ ಅವನಿಗೂ ಇದೆ, ನಮಗೂ ಇದೆ. ಅದರ ಮೇಲೊಂದು ಲಿಂಗ ದೇಹ ನಮಗೂ, ಚತುರ್ಮುಖ ಬ್ರಹ್ಮನಿಗೂ ಇದೆ, ನಮಗೂ ಕೂಡ ಇದೆ. ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಒಂದು ಪಾಂಚಭೌತಿಕವಾದಂತಹ ದೇಹ. ಇಷ್ಟು 4 ದೇಹಗಳು ಅವರೆಲ್ಲರಿಗೂ ಕೂಡ, ಚತುರ್ಮುಖ ಬ್ರಹ್ಮನಿಗೂ ಇವೆ, ಹಾಗೆ ನಮಗೂ ಕೂಡ ಇವೆ. ಈ ಲಿಂಗದೇಹ ಯಾರಿಗಿರ್ತದಲ್ಲ, ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಭೌತ ದೇಹ ಇವೆಲ್ಲ ಯಾರಿಗಿರ್ತದಲ್ಲ, ಇವರೆಲ್ಲರಿಗೂ ಕೂಡ ಈ ವೃತ್ತಿ ಜ್ಞಾನ ಅಂತ ಅನ್ನೋದು ಬಂದೇ ಬರ್ತದೆ. ವೃತ್ತಿ ಜ್ಞಾನ ಅಂದ್ರೆ ಭೌತವಾದಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಮನಸ್ಸು ಇವುಗಳ ನೆರವಿನಿಂದ ಬರುವಂತಹ ಪಾಂಚಭೌತಿಕವಾದಂತಹ ಇಂದ್ರಿಯಗಳು, 5 ಇಂದ್ರಿಯಗಳು ಮತ್ತು ಪಾಂಚಭೌತಿಕವಾದಂತಹ ಮನಸ್ಸು, ಇವುಗಳ ನೆರವಿನಿಂದ ಬರುವಂತಹ ಜ್ಞಾನಕ್ಕೆ ವೃತ್ತಿ ಜ್ಞಾನ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಇರುವವರೆಗೂ, ಸಂಸಾರದಲ್ಲಿ ನಾವು ಮುಂದುವರಿಯುವವರೆಗೂ ಕೂಡ ಚತುರ್ಮುಖ ಬ್ರಹ್ಮನಿಗೂ ಕೂಡ ನಮ್ಮಂತೆಯೇ ಪಾಂಚಭೌತಿಕವಾದಂತಹ ದೇಹ ಇರುವುದರಿಂದ ಭೌತವಾದಂತಹ ಪಾಂಚಭೌತಿಕವಾದ ಮನಸ್ಸು ಮತ್ತೆ 5 ಇಂದ್ರಿಯಗಳು ಇವುಗಳ ಮೂಲಕ ಆ ಜ್ಞಾನ ಅಂತ ಅನ್ನೋದು ವೃತ್ತಿ ಜ್ಞಾನ ಅಂತ ಅವನಿಗೆ ಬರ್ತಿರ್ತದೆ. ಹೀಗೆ ವೃತ್ತಿ ಜ್ಞಾನ ಅಂತಂದ್ರೆ, ನೀವು ಸಂಕ್ಷಿಪ್ತವಾಗಿ ಮತ್ತೊಂದ್ಸರಿ ಅದನ್ನು ತಿಳ್ಕೊಳ್ಳುವುದಾದ್ರೆ, ಭೌತವಾದ ಮನಸ್ಸು ಮತ್ತು ಭೌತವಾದಂತಹ ಶರೀರ, ಪಾಂಚಭೌತಿಕವಾದ ಮನಸ್ಸು ಮತ್ತು ಪಾಂಚಭೌತಿಕವಾದಂತಹ ಶರೀರ ಯಾರ್ಯಾರಿಗಿದೆಯೋ ಅವರೆಲ್ಲರಿಗೂ ಕೂಡ ಬರುವಂತಹ ಜ್ಞಾನ ಅಂತ ಅದರ ತಾತ್ಪರ್ಯ. ನಾವು ಸಂಸಾರದಿಂದ ಮುಕ್ತರಾದ ಮೇಲೆ ಈ ಭೌತ ದೇಹ, ಅನಿರುದ್ಧ ದೇಹ, ಲಿಂಗದೇಹ ಅವೆಲ್ಲವೂ ಹೊರಟು ಹೋಗೋದ್ರಿಂದ, ಅರ್ಥಾತ್ ಅವು ಹೊರಟು ಹೋದ್ಮೇಲೆ ನಾವು ಮುಕ್ತರಾಗುವುದರಿಂದ, ಆ ಸಂದರ್ಭದಲ್ಲಿ, ಆ ಮುಕ್ತಿಯ ಸಂದರ್ಭದಲ್ಲಿ ವೃತ್ತಿ ಜ್ಞಾನ ಅಂತ ಬರೋದಿಲ್ಲ. ಈಗಿಲ್ಲಿ
ನಾವು ಋಷಿಯೋಗಿಗಳ ಜ್ಞಾನಗಳ ಬಗ್ಗೆ ನೋಡ್ತಾ ಇದ್ದೀವಲ್ಲ, ಆಚಾರ್ಯ ಏನು ಹೇಳ್ತಾ ಇದ್ದಾರಲ್ಲ, ಆ ಥರ ಹೇಳ್ತಾ ಇರುವುದು ಎರಡರ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಯಾವುದೋ ಒಂದರ ಬಗ್ಗೆ ಅಲ್ಲಿ ಹೇಳ್ತಾ ಇಲ್ಲ, ಎರಡರ ಬಗ್ಗೆನೂ ಕೂಡ ಹೇಳ್ತಿದ್ದಾರೆ. ಯೋಗಿ ಜ್ಞಾನಂ ಋಜೂನಾಂ ಅನಾದಿ ನಿತ್ಯಂ. ಋಜೂನಾಂ ಯೋಗಿ ಜ್ಞಾನಂ, ಋಜುಗಳ ಯೋಗಿ ಜ್ಞಾನ ಏನಿದೆ ಅದು ಅನಾದಿ ಕಾಲದಿಂದಲೂ ಇದೆ ಮತ್ತು ನಿತ್ಯವೂ ಕೂಡ ಆಗಿರ್ತದೆ ಅಂತ ಹೀಗದ ತಾತ್ಪರ್ಯ. ಈ ಅಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಿರ್ತದೆ, ಅದನ್ನು ನಾವು ಮುಂದೆ ನೋಡ್ತೇವೆ. ಈ ಮುಂದೆ ಅವರು ಮುಕ್ತಿಗೆ ಹೋದ ಮೇಲೆ ಆ ಅಂತಃಕರಣ ಅಂತ ಅನ್ನೋದು ಇರುವುದೇ ಇಲ್ಲ ಅಂತ ಅದರ ತಾತ್ಪರ್ಯ. ಜೀವೇ ಅಂತಂದ್ರೆ ಅಲ್ಲಿ ಈಶೆ ಅಂದ್ರೆ ಪರಮಾತ್ಮನ ಕುರಿತು ಅಂತ ಅರ್ಥ. ಜೀವೇಭ್ಯ ಅಧಿಕಂ, ಉಳಿದ ಜೀವರಿಗಿಂತ ಅದು ಹೆಚ್ಚಾಗಿರ್ತದೆ. ಅನ್ಯತ್ರ ಪರಮಾತ್ಮನಕ್ಕಿಂತ ಹೊರತಾಗಿ ಆಲೋಚನೆ ಸರ್ವ ವಿಷಯ, ಪರಮಾತ್ಮನನ್ನು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಅಂತ ಅರ್ಥ. ಅನ್ಯತ್ರ ಅಂದ್ರೆ ಆಲೋಚನೆ ಮಾಡಿದ್ರೆ ಎಲ್ಲವನ್ನು ಗ್ರಹಿಸ್ತದೆ, ಆಲೋಚನೆ ಮಾಡದೆ ಹೋದ್ರೆ ಅವರಿಗೆ ತಿಳಿದಿರೋದಿಲ್ಲ. ಆ ಕಡೆ ಗಮನ ಕೊಟ್ಟರೆ ಅದೆಲ್ಲವೂ ಕೂಡ ತಿಳಿತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.